ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ಹುರಿದವರೆಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಲ್ಯ ತಿಂದಿಲ್ದಿರೋರ್ಗೆ ಈ ಪಲ್ಯ ಮಾಡ್ಕೊಟ್ರೆ ಡೆಫಿನೆಟ್ಲಿ ಇಷ್ಟಪಟ್ಟೆ ಪಡ್ತಾರೆ. ಕಡಲೆ ಬೀಜ ಇಷ್ಟಪಡಲ್ಲ ಅಂದವ್ರಿಗೆ ಈ ತರ ರೆಸಿಪಿ ಮಾಡ್ಕೊಡಿ. ಈ ರೆಸಿಪಿ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ನಾನಿಲ್ಲಿ ಸ್ಮಾಲ್ ಕಪ್ ಅಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನ ರೋಸ್ಟ್ ಮಾಡ್ಕೊಂಡು ಇವಾಗ ಸಪ್ರೇಟ್ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಆಯಿಲ್ ಕಾದಾದ ನಂತರ ಸ್ವಲ್ಪ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸಿಡ್ದಾದ ನಂತರ ಇಲ್ಲಿ ನಾನು ಮೀಡಿಯಂ ಸೈಜ್ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈಗ ಚಪ್ಪರದಕಾಯಿನ ನಾನು ಎಷ್ಟು ಸಣ್ಣದಾಗಿ ಹೆಚ್ಕೊಂಡಿದೀನಿ ಅಂತ. ತುಂಬಾ ದಪ್ಪದಾಗೂ ಹೆಚ್ಕೋಬೇಡಿ, ತುಂಬಾ ಸಣ್ಣದಾಗೂ ಹೆಚ್ಕೋಬೇಡಿ, ಮೀಡಿಯಂ ಆಗಿ ಕಟ್ ಮಾಡ್ಕೊಳ್ಳಿ. ಈ ತರ ಕಟ್ ಮಾಡಾಕೊಂಡ್ರೆ ಬೇಗ ಬೆಂದ್ಕೊಳ್ಳುತ್ತೆ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದ್ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಎಣ್ಣೆಲೆ ಬೇಯ್ಕೊಬೇಕು. ಸ್ವಲ್ಪ ಚೆನ್ನಾಗಿರುತ್ತೆ ಬೇಗ ಬೇಯ್ಕೊಂಡ್ರೆ. ಇವಾಗ ಒಂದ್ ಸ್ವಲ್ಪ ನೀರ್ ಸೇರ್ಸ್ಕೊಂತಾ ಇದೀನಿ. ಬೇಗ ಬೇಯ್ಕೊಳ್ಳೋಣ. ಎಣ್ಣೆ ಹಾಕೋದ್ ಬೇಡ ನಾವು ಜಾಸ್ತಿ, ಅದರಿಂದ ಸ್ವಲ್ಪ ನೀರ್ ಸೇರ್ಸ್ಕೊತಾ ಇದೀನಿ ನೀರಲ್ಲಿ ಬೇಗ ಬೇಯ್ಕೊಳ್ಳಿ ಅಂತ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಆಗ್ಲೇ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ವಲ್ಲ ನಾವು ಡ್ರೈ ರೋಸ್ಟ್, ಈಗ ಅದನ್ನ ಸಿಪ್ಪೆ ಸುಳಿದಿಟ್ಕೊಂಡಿದೀನಿ. ಈಗ ಅದನ್ನ ಇವಾಗ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ಈಗ ನಾನು ತರ್ತರಿಯಾಗಿ ರುಬ್ಕೊಂಡಿದೀನಿ, ನೋಡ್ತಾ ಇರ್ಬೋದು. ಈ ತರ ತರ್ತರಿಯಾಗಿ ರುಬ್ಕೊಬೇಕು, ತುಂಬಾ ಫೈನ್ ಪೇಸ್ಟ್ ಮಾಡ್ಕೊಂಬಿಡಿ, ಅಷ್ಟು ಚೆನ್ನಾಗಿರಲ್ಲ. ಬಾಯಿಗೆ ತರ್ತರಿಯಾಗಿ ಸಿಕ್ಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಲಿಡ್ ಓಪನ್ ಮಾಡಿ ನೋಡೋಣ. ಈಗ ಚಪ್ಪರದ ಅವರೆಕಾಯಿ ಸ್ವಲ್ಪ ಅರ್ಧ ಬೆಂದಿದೆ, ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಇವಾಗ ನಾವು ಮಸಾಲಾಗಳು ಆಡ್ ಮಾಡ್ಕೊಳ್ಳೋಣ. ಮಸಾಲಾಗಳು ಆಡ್ ಮಾಡ್ಕೊಳ್ಳೋ ಜೊತೆಗೆ ನಾನು ಇಲ್ಲೊಂದು ಸ್ಮಾಲ್ ಟೊಮೆಟೊ ಹಾಕೊಂತಾ ಇದೀನಿ. ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊಂತಾ ಇದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂತಾ ಇದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂತಾ ಇದೀನಿ. ನಿಮ್ಗೆ ಇಷ್ಟ ಇದ್ರೆ ಧನಿಯಾ ಪುಡಿ ಹಾಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಒಂದ್ 2 ರಿಂದ 3 ಸತಿ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗುತ್ತೆ. ಮಸಾಲ ಹಾಕಿದೀವಲ್ವಾ, ಡೈರೆಕ್ಟ್ ನೀರ್ ಹಾಕಕ್ ಹೋಗ್ಬೇಡಿ ಮಸಾಲೆ ಹಾಕಿದ ತಕ್ಷಣ. ಇವಾಗ ನಾನು ಕಡಲೆ ಬೀಜ ಪೌಡರ್ ಮಾಡ್ಕೊಂಡಿರೋದನ್ನ ಹಾಕೊಂತಾ ಇದೀನಿ. ಈಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಡಲೆ ಬೀಜ ಅಂಗಡಿಯ ಚಾನ್ಸಸ್ ತುಂಬಾ ಇರುತ್ತೆ. ಈಗ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೊಂತಾ ಇದೀನಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಹಾಕೊಳ್ಳಿ ಕಡಲೆ ಬೀಜನ. ಈಗ ಫೈನಲ್ ಆಗಿ ಒಂದ್ 2 ರಿಂದ 3 ಸತಿ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನ ಗೋಧಿ ದೋಸೆ, ಚಪಾತಿ, ಇಲ್ಲ ಅಕ್ಕಿ ರೊಟ್ಟಿ, ಇಲ್ಲ ಪ್ಲೇನ್ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.